ರಾಘವೇಂದ್ರ ಒಂದು ನಿಮಿಷ. ಇತಿಹಾಸ ಇದೆ ರೀ, ಹೌದು, ಮಾನ್ಯವತೆ. ಓಹೋ ಕೇಳಿಸ್ಕೊಳ್ಳಿ. ಚಿಕ್ಕಮಂಗ್ಳೂರಲ್ಲಿ 2022ರಲ್ಲಿ ಅದು ಬಿಜೆಪಿ ಸರ್ಕಾರ ಇತ್ತು. ಕೇಳಿಸ್ಕೊಳ್ಳಿ, ಅರ್ಜುನ್ ಅಂತ ಒಬ್ಬ ಸತ್ತ, 2.5 ಲಕ್ಷ ಕೊಟ್ರು, 3.5 ಲಕ್ಷ ಕೊಡಬೇಕಿತ್ತು. ಇವತ್ತಿನವರೆಗೂ ಕೊಟ್ಟಿಲ್ಲ. ಯಾಕೆ? ರಾಹುಲ್ ಗಾಂಧಿ ಕಾಲ್ ಬಂದಿಲ್ವಾ? ಕೇಳಿಸ್ಕೊಳ್ಳಿ. ಶಾರ್ಪ್ ಶೂಟರ್ ವೆಂಕಟೇಶ್ ಸತ್ತಿದ್ದು ಹಾಸನಲ್ಲಿ. ಸರ್ಕಾರ ಹೇಳಿದ್ದು ಅವನ ಮಗ ಮೋಹಿತ್ಗೆ ಒಂದು ಸರ್ಕಾರದ ಕೆಲಸ ಕೊಡ್ತೀವಿ ಅಂತ. ರಾಹುಲ್ ಗಾಂಧಿ ಕಾಲ್ ಬಂದಿಲ್ಲ ಇನ್ನು. ಕೂಲಿ ಕಾರ್ಮಿಕ ವಸಂತ್, ಬೇಲೂರು ತಾಲೂಕು, ಕರ್ನಾಟಕ, ಜನವರಿ 4ನೇ ತಾರೀಕು ಈ ವರ್ಷ, 45 ವರ್ಷ ವಯಸ್ಸು ಅವನಿಗೆ. ಈಶ್ವರ್ ಖಂಡ್ರೆಗೆ ಹೇಳಿದ್ರು ಇಲ್ಲಿ ಅವ್ರ ಫ್ಯಾಮಿಲಿನಾರು ಭೇಟಿ ಮಾಡಿ ಅಂತ. ರಾಹುಲ್ ಗಾಂಧಿ ಕಾಲ್ ಬಂದಿಲ್ಲ, ಕಾಸಿಲ್ಲ, ಕಾಂಪೆನ್ಸೇಷನ್ ಇಲ್ಲ. ಮಡಿಕೇರಿ ದೇವಯ್ಯ, ಆಗಸ್ಟ್, ಕಾಂಗ್ರೆಸ್ ಸರ್ಕಾರ ಇದ್ದಿದ್ದು. ರಾಹುಲ್ ಗಾಂಧಿ ಕಾಲ್ ಬಂದಿಲ್ಲ, ಕಾಸಿಲ್ಲ, ಕಾಂಪೆನ್ಸೇಷನ್ ಇಲ್ಲ. ವಿರಾಜಪೇಟೆ ಈ ವರ್ಷ 48 ವರ್ಷದ ಹೆಂಗಸೊಬ್ರು, ಇಲ್ಲಿವರೆಗೂ ಕಾಸಿಲ್ಲ, ಕಾಂಪೆನ್ಸೇಷನ್ ಇಲ್ಲ. ಯಾಕೆ? ರಾಹುಲ್ ಗಾಂಧಿ ಕಾಲ್ ಬಂದಿಲ್ಲ. ಕನಕ್ಪುರ ರೈತ ಈ ವರ್ಷ ಆನೆದಾಳಿ, ರಾಹುಲ್ ಗಾಂಧಿ ಕಾಲ್ ಬಂದಿಲ್ಲ, ಕಾಸಿಲ್ಲ, ಕಾಂಪೆನ್ಸೇಷನ್ ಇಲ್ಲ. ಹೇಳಿ ಸರ್. ನೋಡಿ ಸರ್, ನೀವು ಅಲ್ಲಿ ಹ್ಯೂಮ್ಯಾನಿಟಿ ಬಗ್ಗೆ ಇತಿಹಾಸ ಇದೆ. ರಾಹುಲ್ ಗಾಂಧಿ ಅವರ ಪರಿವಾರ ಇತಿಹಾಸ ಇದೆ. ಯಾಕೆ ನಮ್ಮ ಕನ್ನಡಿಗರಿಗೆ ಮೂರು ಪಕ್ಷಕ್ಕೂ ಇವತ್ತು ಹೇಳ್ತೀನಿ, ಮಾನವೀಯತೆ, ಹ್ಯುಮ್ಯಾನಿಟೇರಿಯನ್ ಗ್ರೌಂಡ್ ಅಂತ ಹೇಳಕ್ಕೆ ಮೂರು ಪಕ್ಷಕ್ಕೂ ಕೂಡ ಇವತ್ತು ನೈತಿಕತೆ ಇಲ್ಲ. ಯಾಕೆ ಹೇಳ್ತೀನಿ? ಹಾಸನ ಕೇಳಿಸ್ಕೊಳ್ಳಿ, ಯಾಕೆ ಅನ್ನೋದನ್ನ ಕೇಳಿಸ್ಕೊಳ್ಬೇಕು, ಯಾಕೆ ಅನ್ನೋದನ್ನ ಕೇಳಿಸ್ಕೊಳ್ಳೋ ಧೈರ್ಯ ಬೇಕು, ಕೇಳಿಸ್ಕೊಳ್ಳೋ ಧೈರ್ಯ ಬೇಕು. ಹಾಸನದ ಸಂಸದರು ಯಾರು, ಯಾವ ಪಕ್ಷದವರು? ಒಂದ್ ನಿಮಿಷ. ಹಾಸನದ ಸಂಸದರು ಯಾವ ಪಕ್ಷದವರು? ಪರಿಹಾರ ಸಿಕ್ತಾ ಸರ್? 7.5 ಲಕ್ಷ ಕಾಲ್ ಮಾಡಿಸಿ ಸರ್. ನೀವು ದೇವೇಗೌಡರು ಕೈಲಿ ಕಾಲ್ ಮಾಡಿಸಿ, ದೇವೇಗೌಡರು ಕೈಲಿ ಮಾಡಿಸಿ. ಇವ್ರ ಸರ್ಕಾರ ಇತ್ತು, ಅರ್ಧ ಕೊಡ್ಲೇ ಇಲ್ಲ. ಮೂರು ಪಕ್ಷಕ್ಕೂ ಪರಿಹಾರ ಅನ್ನೋ ವಿಚಾರದಲ್ಲಿ ಆಗೋ ರಾಜಕೀಯ ಇದೆಯಲ್ಲ, ಪರಿಹಾರ ಅನ್ನೋ ವಿಚಾರದಲ್ಲಿ ರಾಜಕೀಯ. ತಜ್ಞರು ಹೇಳಿ, ಕೇಳಿಸ್ಕೊಳ್ಳಿ, ತಜ್ಞರು ಹೇಳಿ, ಕೇಳಿಸ್ಕೊಳ್ಳಿ ಸರ್, ಕೇಳಿಸ್ಕೊಳ್ಳಿ. ನಿಮಿಷ ಕೇಳಿ ಸರ್, ನಾವು ಮಾತಾಡ್ತೀವಿ. ಎಲ್ಲ ಪಕ್ಷರು ಒಂದೇ, ಬರ್ಡ್ಸ್ ಆಫ್ ದ ಫೆದರ್ ಫ್ಲಾಕ್ ಟುಗೆದರ್. ಇದು ಅಪೋಸಿಷನ್ ಇದ್ದಾಗ ಬೇರೆ, ಪವರ್ ಆಗಿದ್ದಾಗಲೇ ಬೇರೆ. ನಾವು ನೋಡ್ಕೊಂಡ್ ಬರ್ತಾ ಇದ್ದೀನಿ, 34 ವರ್ಷದಿಂದ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಇದೇನಾಗತ್ತೆ ಅಂದರೆ, ಇವರಿಂದನೇ ನಮ್ಮ ಕಾಡು ಹಾಳಾಗ್ತಿರೋದು. ಅದನ್ನು ಯಾರು ರೆಸ್ಪಾನ್ಸಿಬಿಲಿಟಿ ತಗೋತಿಲ್ಲ. ಇವತ್ತು ಬೇರೆಯವ್ರ ಮೇಲೆ ಕಳ್ಳು ಹೊಡಿತೀರಾ, ಎಷ್ಟು ಕಾಡು ಹಾಳಾಗಿದೆ ಅಂತ ಯಾರೂ ಲೆಕ್ಕಾಚಾರ ತಗೋತಿಲ್ಲ. ಇದು ಇವತ್ತು ಸಿಚುವೇಶನ್ನು ಅಲ್ಲಿ ಕೊಟ್ಟಿದ್ದಾರೆ 15 ಲಕ್ಷ ತಪ್ಪೆ. ಅದು 100% ಕೊಡಬಾರ್ದಾಯಿತು. ಏನೋ ಮಾನವೀಯತೆಯಿಂದ ಕೊಟ್ಟಿದ್ದಾರೆ, ಬಿಟ್ಟಾಕಿ. ಬಟ್ ನೀವೆಲ್ಲ ಪಕ್ಷರು, ಇಷ್ಟು ತೊಂದರೆ ಆಗ್ತಿದೆ ಜನಕ್ಕೆ, ನೀರಿಲ್ಲ ಕುಡಿಯೋಕ್ಕೆ, ಅದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊತಿಲ್ಲ. ಆನೆಗಳು ಸಾಯ್ತಾ ಇದೆ. ಆನೆ ಸತ್ತಾಗ ನಾವು ಕೇಳ್ತಾ ಇದೀವಲ್ಲ, ತಣ್ಣೀರ್ ಆನೆ ಸತ್ತಲ್ಲ ಕೇರಳದಿಂದ ಬರ್ಬೇಕಾರೆ. ಎಷ್ಟು ಜನ ಮಾತಾಡ್ತೀರಿ? ಯಾರು ಮಾತಾಡಿದ್ರು? ನಾವು ಬರ್ಕೋತಾ ಇದೀವಿ ತಣ್ಣೀರ್ ಆನೆನ ಕೇರಳ ಅವ್ರು ಸಾಯಿಸಿದ್ರು ಬಗ್ಗೆ ಯಾರು ಕೂಡ ಲಘುವಾಗಿ ಮಾತಾಡಿಲ್ಲ. ಅದು ನಮ್ಮ ದೇಶದ ಸಂಪತ್ತು. ಒಂದ್ ನಿಮಿಷ ಹೇಳ್ತನಕ ಕೇಳಿ, ದಯವಿಟ್ಟು ನನಗೂ ಅವಕಾಶ ಕೊಡಿ. ಯಾರು ಒಡ್ಕೊಂಡಿದ್ದಾರೆ ಅಂತ ಅವರು ಬಾಯ್ ಬಿಟ್ರೆ ಇವತ್ತು ನಾವು ಮಾತಾಡ್ತಾ ಇರ್ತಕ್ಕಂಥ ಸಬ್ಜೆಕ್ಟ್ 15 ಲಕ್ಷ ಕೇವಲ ಒಂದು ರಾಜ್ಯದಲ್ಲಿ ಸತ್ತಿರ್ತಕ್ಕಂಥವ್ರು. ಯಾಕಾಯ್ತು ಅಂತ ಕೇಳಿ, ಆನೆ ಯಾಕಾಯ್ತು ಅಂತ ಕೇಳಿ, ಯಾಕೆ ಈ ತರ ಎಷ್ಟು ಜನ ಯಾಕೆ ಸಾಯ್ತಿದ್ದಾರೆ ಅಂತ ಕೇಳಿಸ್ಕೊಳ್ಳಿ. ಕಾಡನ್ನ ನಾವು ನಾಶ ಮಾತಾಡಲ್ಲ. ಆದ್ರೆ
ಪರಿಹಾರದ ವಿಚಾರದಲ್ಲಿ ಎಲ್ರಿಗೂ ಗೊತ್ತಾಗಬೇಕಾಗಿತ್ತು. ಆಯ್ತು ಸರ್, ಯಾಕೆ ಇವತ್ತು ಆಯ್ತು ಸರ್, ಇನ್ನು ಬೇಕಾದಷ್ಟು ಪ್ರಶ್ನೆ ಇದೆ, ಬೇಕಾದಷ್ಟು ಪ್ರಶ್ನೆ ಇದೆ. ಪಿಣರಾಯಿ ವಿಜಯನ್ ಅವ್ರಿಗೆ ಕೇಳಕ್ ಆಗ್ತಿರ್ಲಿಲ್ವಾ ಸರ್? ಬಸವರಾಜು ಸರ್, ಇಲ್ಲಿ ಆಯ್ತು ಸರ್, ಇಲ್ಲಿನ ರಾಜ್ಯ ಸರ್ಕಾರಕ್ಕೆ ಕಾಲ್ ಮಾಡ್ಬಿಟ್ಟು 15 ಲಕ್ಷ ಕೊಡಿ ಅನ್ನೋದನ್ನ ಪಿಣರಾಯಿ ವಿಜಯನ್ ಅವ್ರ ಜೊತೆ ಕುತ್ಕೊಂಡ್ಬಿಟ್ಟು ನಿಮ್ಮ ಗವರ್ಮೆಂಟ್ ಅಪ್ಪ, ನಿಮ್ಮ ರಾಜ್ಯ ಅಪ್ಪ ಹೇಳಕ್ ಆಗ್ತಿರ್ಲಿಲ್ವಾ? ಅಂದ್ರೆ ಕೇರಳದಲ್ಲಿ ರಾಹುಲ್ ಗಾಂಧಿ ಅವ್ರ ಮಾತಿಗೆ ಏನು ಮುಲಾಜಿಲ್ಲ ಅಂತನ, ಬೆಲೆ ಇಲ್ಲ ಅಂತನ, ನೀವು ಯಾವ ರೀತಿ ಗಮನಿಸ್ತಿದ್ದೀರಿ ಇದನ್ನ? ನಾ ಈಗ ಒಂದ್ 2 ನಿಮಿಷ ಕೊಟ್ಟರೆ ಹೇಳ್ತೀನಿ. ಇವಾಗ 3 ಪಕ್ಷಗಳ ವಾದನೂ ಕೇಳಿದ್ವಿ, ತಜ್ಞರ ಸಲಹೆಗಳನ್ನು ಕೇಳಿದ್ವಿ. ಇದರಲ್ಲಿ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ಹೌದು ಅಲ್ಲೊಂದು ಜೀವ ಹೋಗಿದೆ, ಅದಕ್ಕೆ ಗೌರವ ಕೊಡೋಣ. ಅದಕ್ಕೆ ಅವರ ಕಂಪೆನ್ಸೇಷನ್ ಯಾರು ಕೊಡಬೇಕಿತ್ತು, ಅದು ಅವನೊಬ್ಬ ಭಾರತೀಯನೇ, ಯಾರು ಕೊಡಬೇಕಿತ್ತು ಅನ್ನೋದು ಇಂಪಾರ್ಟೆಂಟ್. ನೀವು ಕಾಯ್ದೆ ಪ್ರಕಾರ ನೋಡೋದಾದರೆ ರಾಹುಲ್ ಗಾಂಧಿಗೆ ಅವ್ರ ಬಗ್ಗೆ ಕನಿಕರ ಇದ್ದು ಅದನ್ನು ಕೊಡಬೇಕು. ಅವನು ಆ ವಾಯನಾಡು ಅದರ ಪ್ರತಿನಿಧಿ, ಅವ್ರಿಗೆ ನಾನು ಕಂಪನ್ಸೇಷನ್ ಕೊಡಬೇಕು ಅಂದರೆ ಎಕ್ಸಾಕ್ಟ್ಲಿ ಅವ್ರ ಹತ್ರ MP ಲ್ಯಾಡ್ ಫಂಡ್ ಇದೆ. ಪ್ರತಿ ವರ್ಷ ಅವ್ರಿಗೆ 5 ಕೋಟಿ ಬರುತ್ತೆ. ಕಂಪ್ಲೀಟ್ ಡಿಸ್ಕ್ರಿಮಿನೇಷನ್ ಇದೆ ಅವ್ರಿಗೆ, ಅವ್ರು ಎದ್ರ ಮೇಲೆ ಅದನ್ನು ಖರ್ಚು ಮಾಡ್ಬೋದು ಅಂತ. ಇದ್ದಾಗ ಅವ್ರು ಯಾಕೆ ಕರ್ನಾಟಕ ಸರ್ಕಾರಕ್ಕೆ ಫೋನ್ ಮಾಡಿ ಅವ್ರ ಕಡೆಯಿಂದ ಕೊಡಿ, ಇವ್ರ ಕಡೆಯಿಂದ ಕೊಡಿ ಅಂತ ಯಾಕೆ ಹೇಳಿಸ್ಬೇಕಿತ್ತು? ಅಥವಾ ನಿಮ್ಮ ಹತ್ರ ಅದನ್ನೇನು ತಿಂದಾಕಿದ್ರೆ ಬಂದಿರೋದನ್ನೆಲ್ಲ, ಅಥವಾ ಅವ್ರಿಗೆ ಕೊಡುವಷ್ಟು ನಿಮಗೆ ಅನುಕಂಪ ಇರಲಿಲ್ವಾ? ನಿಮ್ಮ ಹತ್ರ ಇರೋ ದುಡ್ಡನ್ನ ನೀವು ಕೊಡ್ಬೋದಿತ್ತಲ್ಲ, ಕೊಡೋದೇ ಇದ್ದರೆ. ಇದು ಒಂದನೇ ವಿಚಾರ. ಎರಡನೇ ವಿಚಾರ, ನನಗೇನು ಅರ್ಥ ಆಗಲ್ಲ ಅಂದರೆ, BJP ಅವರು ಅವಾಗಿಂದ ಬೋರ್ಡ್ ಹಿಡ್ಕೊಂಡಿದ್ದಾರೆ, ನನ್ನ ತೆರಿಗೆ ನನ್ನ ಹಕ್ಕು ಅಂತೇಳಿ. 18,000 ಕೋಟಿ ನಾವು GST ಕಟ್ಟಿದ್ವಲ್ಲ ಸ್ವಾಮಿ, ಅದು ಇನ್ನೂ ಕರ್ನಾಟಕಕ್ಕೆ ಬಂದಿಲ್ಲ. ಅದ್ರ ಸರ್ ನೀವು ಮಾತಾಡಿದಾಗ ನಾನು ಮಾತಾಡಿಲ್ಲ. ನಿಮ್ಗೆ ಅವಕಾಶ ಇರುತ್ತೆ, ನಿಮ್ಗೆ ಅವಕಾಶ ಇರುತ್ತೆ. ತೆರಿಗೆ ತಾನೇ ನೀವು ಕೇಳ್ತಾ ಇರೋದು, ತೆರಿಗೆ ತಾನೇ ಕೇಳ್ತಾ ಇರೋದು, ತೆರಿಗೆ ತಾನೇ ನನ್ನ ಹಕ್ಕು ಅಂತ ನೀವು ಕೇಳ್ತಾ ಇರೋದು, ತೆರಿಗೆ ನನ್ನ ಹಕ್ಕು ಅಂತ ತಾನೇ ನೀವು ಕೇಳ್ತಾ ಇರೋದು. ತೆರಿಗೆ ಕರ್ನಾಟಕದ ತೆರಿಗೆ ಕರ್ನಾಟಕದ ಹಕ್ಕು ಅಂತ ತಾನೇ ಕೇಳ್ತಾ ಇರೋದು. ಕೇರಳಕ್ಕೆ ಯಾಕೆ ಕೊಟ್ರಿ ಅಂತ ಕೇಳ್ತಾ ಇದ್ದೀನಿ. ಅದ್ರ ಬಗ್ಗೆ ಮಾತಾಡಿ. ಕರ್ನಾಟಕದ ತೆರಿಗೆ ಕರ್ನಾಟಕದ ಹಕ್ಕು ಅಂತ ತಾನೇ ನೀವು ಕೇಳ್ತಾ ಇರೋದು. 25,000 ಕೋಟಿ ಎಲ್ಲ ಮಾತಾಡಿದ್ರೆ ನೀವು ಇಡಿ ಕೇಸ್ ಹೋಗಿ ಯಾಕೆ ಹೋಗಿಲ್ಲ? ಆ ಸಮನ್ಸ್ ಆಯ್ತಲ್ಲ, ಯಾಕೆ ಹೋಗಿಲ್ಲ? ಇಡಿ ಸಮನ್ಸ್ ಆಯ್ತಲ್ಲ, ಯಾಕೆ ಹೋಗಿಲ್ಲ? ಇದೇ ವ್ಯಕ್ತಿ ಹೇಳ್ತಾರೆ ಅದು ಇದು ಕೇಸ್ ಹಾಕ್ತೀರಾ ಅಂತ. ಸರಿಯಾಗಿ ಮಾತಾಡಿ, ಟಾಪಿಕ್ ಸರಿಯಾಗಿ ಮಾತಾಡಿ. ನಾನು ಕಿರಿಸ್ತಾ ಇಲ್ಲ ಸರ್, ನಿಮಗೆ ತುಂಬಾ ಗೌರವ ಕೊಟ್ಟು ಹೇಳ್ತಾ ಇದ್ದೀನಿ. ತೆರಿಗೆ ಎಲ್ಲಾಯ್ತು ಅಂತ ಕೇಳೋಣ. ಕರ್ನಾಟಕದವರು ಸುಮಾರು ದುಡ್ಡು ಕೊಟ್ಟಿದ್ದಾರೆ, ಆ ತೆರಿಗೆ ಎಲ್ಲೋಯ್ತು ಅಂತ ಕೇಳೋಣ. ಎರಡನೇ ವಿಚಾರ, ಬಸವರಾಜ್ ಸರ್, ಕಾಂಗ್ರೆಸ್ನವರು ಮಾಡಿದ್ರಲ್ಲ ನನ್ನ ತೆರಿಗೆ ನನ್ನ ಹಕ್ಕು, ಅದಕ್ಕೆ ಕೌಂಟರ್ ಕೊಡ್ತಿದ್ದಾರೆ ಸಿದ್ದರಾಮಯ್ಯ ಅವರು. ಯಾಕೆ ಕೊಡ್ತಿದ್ದಾರೆ ಕೇರಳಗೆ ಅಂತ ಹೇಳಿ ವಿಷಯಕ್ಕೆ ಬನ್ನಿ. ಕೇಳಿದ್ರೆ ನಮ್ ತೆರಿಗೆ ಎಲ್ಲೋಯ್ತು ಅಂತ ಕೇಳೋಣ. ಸೆಂಟ್ರಲ್ ಗವರ್ಮೆಂಟ್ ಇದ್ರಲ್ಲಿ ರೆಸ್ಪಾನ್ಸಿಬಿಲಿಟಿ ಏನಿದೆ ಅನ್ನೋದಕ್ಕೆ. ಯಾಕೆ ಅಂದ್ರೆ ನಮ್ಮ ತಜ್ಞರು ಹೇಳ್ದಂಗೆ, ನಾನು ಹೇಳ್ತೇನೆ ಸರ್, ಯಾಕೆ ಅನ್ನೋದು ಹೇಳ್ತೇನೆ ಸರ್. ತಜ್ಞರು ಹೇಳ್ದಂಗೆ ಇವತ್ತು ಎಷ್ಟು ಮೀಗರ್ ಬಜೆಟ್ ಅಲೋಕೇಟ್ ಆಗ್ತಾ ಇದೆ ಅಂದರೆ, ನಾವೆಲ್ಲರೂ ಇಕೋಸಿಸ್ಟಮಲ್ಲಿ ಜೀವಿತವಾಗಿ ಇರಬೇಕು ಅಂತ ಅಂದರೆ ಪ್ರತಿಯೊಂದು ಪ್ರಾಣಿ, ಒಂದು ಚಿಕ್ಕ ಜೇನುನೊಣನೂ ಅಷ್ಟು ಇಂಪಾರ್ಟೆಂಟ್ ಇದೆ. ಅದು ಇಲ್ಲದೆ ನಮಗೆ ಬದುಕೋದು ಕಷ್ಟ. ಅದ್ರ ಇಂಪಾರ್ಟೆನ್ಸ್ ನಾವು ತಿಳ್ಕೊಳ್ತಾ ಇಲ್ಲ. ಆನೆಗಳಾಗಲಿ, ಚಿಗರೆಗಳಾಗಲಿ, ಪಕ್ಷಿಗಳಾಗಲಿ, ಪ್ರಾಣಿಗಳಾಗಲಿ, ದೇ ಆರ್ ಆಲ್ ಇಂಪಾರ್ಟೆಂಟ್. ನಾವು ಮನುಷ್ಯ ಕುಲಕ್ಕೆ ಎಷ್ಟು ಬೇಕೋ ಎಷ್ಟೊಂದು ಬಜೆಟ್ ಅಲೋಕೇಟ್ ಮಾಡ್ತಾ ಇದ್ದೀವಿ, ಇರೋ ಎಲ್ಲ ಜಾಗಗಳನ್ನು ನಾವು ತಗೊಳ್ತಾ ಇದ್ದೀವಿ. ಆದರೆ ಅವುಗಳಿಗೆ ಏನು ಮಾಡ್ತಾ ಇದ್ದೀವಿ? ಇವತ್ತು ನೀವು ಕರ್ನಾಟಕದ ಬಜೆಟಲ್ಲಿ ನೋಡಿದರೆ 100 ಕೋಟಿ ಕನ್ವರ್ಸೇಷನ್ ಕೊಟ್ಟಿದ್ದಾರೆ. ಕನ್ಸರ್ವೇಷನ್ ಆಫ್ ಎಷ್ಟು? ಇಟ್ ಇಸ್ ಪೀನಟ್ಸ್, ರೈಟ್? ನಮ್ಮದು ಫಾರೆಸ್ಟ್ ಕವರ್ ನೀವು ನೋಡಿದರೆ 17 ಜಿಲ್ಲೆಗಳಲ್ಲಿ 10% ಫಾರೆಸ್ಟ್ ಕವರ್ ಇದೆ. ಮಿನಿಮಮ್ ರಿಕ್ವೈರ್ಡ್ ಆ್ಯಂಡ್ ಸಜೆಸ್ಟೆಡ್ ಬೈ ದ ಗ್ರೀನ್ ಟ್ರಿಬ್ಯುನಲ್ ಈಸ್ 33%, ರೈಟ್? ಅದ್ರ ಬಗ್ಗೆ ನಾವು ಏನು ಮಾಡ್ತಾ ಇದ್ದೀವಿ? ಇರೋ ನಮ್ಮ ಕಾಡುಗಳಲ್ಲಿ ಅಲ್ಲೂ ಕೈ ಹಾಕಿ ಎಲ್ಲ ಮರಗಳನ್ನು ನಶಿಸಿ ಬರೀ ಅಲ್ಲಿ ಟೀಕ್ ಬೆಳೆಯೋದು, ಯುಕಲಿಪ್ಟಸ್ ಬೆಳೆಯೋದು, ಅಲ್ಲಿ ಪ್ರಾಣಿಗಳಿಗೆ ತಿನ್ನಕ್ಕೂ ಇಲ್ಲ, ಉಣ್ಣಕ್ಕೂ ಇಲ್ಲ ಅನ್ನೋ ಪರಿಸ್ಥಿತಿ ಮಾಡಿ ನಾವು ಕಂಪ್ಲೀಟ್ಲಿ ಫೈನಾನ್ಷಿಯಲ್ ಆಗ್ತಾ ಇದ್ದೀವಿ. ಅದೇ ಸಬ್ಜೆಕ್ಟ್ ಬರ್ತಾ ಇದ್ದೀನಿ ಸರ್. ಹೇಳ್ತಿದ್ದೀನಿ ಕೇಳಿ. ಯಾವ ಭಾರತ್ ಜೋಡೋ ಯಾತ್ರೆ ಇಲ್ಲಿ ಪಂಜನವೇರ್ ಮೆರವಣಿಗೆ ಮಾಡಿದಂತ ಸಂದರ್ಭದಲ್ಲಿ ರಾಜಕೀಯ ಕಾರಣಕ್ಕೋಸ್ಕರ ಅಂತ ಅಲ್ಲಿಂದ ಬೇಕಂತಾನೆ ಬರ್ತಾರೆ. ಅಲ್ಲಿಗೆ ಬಂದು 15 ಲಕ್ಷ ರೂಪಾಯಿ ಕೊಡಿಸ್ತಾರೆ. ಇದು ರಾಜಕೀಯ ಪ್ರೇರಣೆ.